ಕ್ಯಾರಿ ಹಾವ ಕಚ್ಕೊಂಡ ಏನಪ್ಪಾ ಅಂದ್ರ ಬಾಳ ಜನ ಇಷ್ಟು ದೊಡ್ಡ ಹಾವನ ಕಡಿತು ಅಂತ ಹೇಳಿ ನಾ ಬದುಕಂಗಿಲ್ಲ ಅಂತ ಹೇಳಿ ಎದಿ ಹೊಡ್ಕೊಂಡ್ ಸತ್ತಾರ ಹೊರತು ಇಲ್ಲಿವರೆಗೂ ಕ್ಯಾರಿ ಹಾವನ್ ಕಡ್ಸ್ಕೊಂಡ ವಿಷ ಏರ್ಸ್ಕೊಂಡ ಯಾರು ಸತ್ತಿಲ್ಲ. ಯಾಕಂದ್ರ ಇದ್ರೊಳಗ 100% ಕೂಡ ವಿಷಾನ ಇರಂಗಿಲ್ಲ. ಎಲ್ರಿಗೂ ನಮಸ್ಕಾರ. ಸಾಲಹಳ್ಳಿಗೊಂದ ಹಾವ ಹಿಡ್ಯಾಕ್ ಬಂದೇವಿ. ಕ್ಯಾರಿ ಹಾವ ಶಿವು ಪಾರ್ಶೆಟ್ಟಿ ತಮ್ಮ ಅವ್ರು ಕರೆಸಿದಾರ. ಇಲ್ಲೇ ಓನರ್ ಹೆಸರು ಅಂತಮ್ಮ ಇದು ನಾಯಕ ಮಂತೇಶ್ ನಾಯ್ಕ್ ಅಂತ ಹೇಳಿ ಅವ್ರ ಮನೆಗೆ ಇಲ್ಲಿ ಕ್ಯಾರಿ ಹಾವ ಐತಿ. ಒಳಗಡೆ ಕ್ಯಾರಿ ಹಾವ ಅದಲ್ಲ, ನಾವು ಬರೋವರೆಗೂ ಆಕ್ಚುಲಿ ನೋಡ್ಕೊತಿರ್ಬೇಕು. ಕ್ಯಾರಿ ಹಾವ ಅದಲ್ಲ ಹಿಡಿಯೋರ್ಗು ಹೋಗಂಗಿಲ್ಲ. ಅವ 8 ರಿಂದ 10 ವರ್ಷ ಬದುಕ್ತಾವ. ಕ್ಯಾರಿ ಹಾವ ಅದಲ್ಲ 11 ವರ್ಷ ಬದುಕ್ತಾವ. ಆಕ್ಚುಲಿ ಒಂದ್ ಕಡೆ ಮನಿ ಮಾಡಿದವರ ಅವ ಅವ್ನು ಹಿಡಿಸೋವರೆಗೂ ಒಟ್ಟ ಹೋಗಂಗಿಲ್ಲ. ಮತ್ತೆ ಈಗ ಅವ್ನು ರೆಸ್ಕ್ಯೂ ಮಾಡ್ತೇನೆ ನೋಡ್ರಿ. ಸನಿಗೆ ನರ್ತಿ ಸಣ್ಣ ಹುಡುಗರು ಬಾಯ್ ಇಂಟ್ರೆಸ್ಟ್ ರೀ ಹಾವ ನೋಡುತ್ತೆ. ಸಣ್ಣ ಮರಿ ಐತಿದ ಕಡಿದೈತಿ ಬಾಳ. ಏ ಅಪ್ಪಿ ಅದ್ರ ಬ್ಯಾಗ ಗಪ್ರಪ್ಪ ಸಣ್ಣ ಇರ್ತಾವ ಬಾ ಕಡಿತಾವ. ದೊಡ್ಡದ್ರ ಹಿಡಿತ ಕ್ಯಾರಿ ಅವ ನೋಡ್ರಿ. ಸಾಲಹಳ್ಳಿಗೆ ಬಂದೇವಿ. ಕೆರೆ ಹಾವ ಸಿಕ್ಕೈತಿ. ಇನ್ನೊಂದೇನಪ್ಪಾ ನಾವು ಬರೋರಿಗೆ ಇದ್ರ ಬಗ್ಗೆ ಕಾಯ್ಕೊತ್ ಕುಂತಿರೋ ಕೆರೆ ಹಾವ ಮರಿ ಐತದ. ಬಾಳ ಅಂದ್ರ ಒಂದ್ 8 ತಿಂಗಳ ಅಥವಾ 1 ವರ್ಷದ ಮರಿ ಐತೆ. 8 ವರ್ಷ ಬದುಕ್ತಾವ್ರ 8 ರಿಂದ 10 ವರ್ಷ. ಕೆಲವೊಂದು ಹಾವದಲ್ಲ ಕ್ಯಾರಿ ಹಾವ 11 ವರ್ಷ ಬದುಕ್ತಾವ. ಇವು ಇಲ್ಲೇ ಯಾಕೆ ಐತನಪ್ಪ ಅಂದ್ರದ ಇಲ್ಲಿ ಇಲಿ ಮತ್ತೆ ಹೆಗ್ನ ಬಾಳ ಅದಾವ. ಅವ್ನ್ ತಿನ್ನು ಸಂಬಂಧ ಐತೆ. ಈ ಕೆರೆ ಹಾವ ಐತಲ್ಲ ಕ್ಯಾರಿ ಹಾವ ಇದ್ರ ಫೇವ್ರೇಟ್ ಫುಡ್ ಇಲ್ಲಿ ಮತ್ತೆ ಹೆಗ್ನ ತಿನ್ನು ಸಂಬಂಧ ಮನಿ ಕಡೆ ಬರ್ತಾವ. ಮತ್ತೆ ಇದಕ್ಕ ರೈತನ 2ನೇ ಮಿತ್ರ ಅಂತಾರ. ಯಾಕಪ್ಪ ಅಂದ್ರ ಹೊಲ್ದಾಗ ಇರುವ ಬೆಳೆಗಳನ್ನ ನಾಶ ಮಾಡುವಂತ ಇಲಿ ಹೆಗ್ನ ಮತ್ ಹುಳಾದವ್ ಇರ್ತಲ್ಲ ಅವನ್ನೆಲ್ಲ ತಿಂತೆ. ಈ ಹಾವಿಗೆ ವಿಷ ಇರಂಗಿಲ್ಲ. ಅಂದ್ರ ನಾನ್ ವೆನಮಸ್ ಸ್ನೇಕ ಕಡಿತೈತೆ ಬಟ್ ವಿಷ ಇರಂಗಿಲ್ಲ. ಆಯ್ತಲ್ಲ ಕ್ಯಾರಿ ಹಾವ ಯಾರ್ಯಾರ ಕಡಿತಂದ್ರ ಗಾಬರಿ ಆಗೋ ಅವಶ್ಯಕತೆನೂ ಇರಂಗಿಲ್ಲ. ಇನ್ನೊಂದೇನಪ್ಪಾ ಅಂದ್ರ ಇದ 2127ನೇ ಹಾವ ವಿಧಾನ ಹಿಡಿದಿದ್ದ. ಎಲ್ಲೇ ಹಾವುಗಳು ಬಂದವಂದ್ರ ಕಾಲ್ ಮಾಡ್ರಿ ಬರ್ತೀವಿ. ಬಟ್ ಬಂದ ಸ್ಪಾಟ್ ನೋಡೋವರೆಗೂ ಹಾವ್ ನೋಡೋವರೆಗೂ ದಯವಿಟ್ಟು ಕಾಯ್ಕೋತಿರ್ಬೇಕು. ಯಾಕಂದ್ರೆ ಸಿಗಂಗಿಲ್ಲ. ಕ್ಯಾರಿ ಹೋದಲ್ಲ ಬಾಳ ಅಂದ್ರ ಬಾಳ ಕಾಡಿಸ್ತಾ ಇವ. ಇಲ್ಲಿ ನೋಡ್ರಿ ನಮ್ಮ ಚಿಳ ಟೀಮ್ ಎಲ್ಲ ಕುಡಿತೈತಿ. ಸಾಲಿ ಎಲ್ಲ ಟೀಮ್ ಐತಿ. ಬಾಳ ತಮ್ಮ ಚಿಲಿ ಅಲ್ಲಿ ಗಾಡಿ ಒಳಗಿದೆ. ಸರ್ ನಿಮ್ಗೆ ಯಾವ್ದು ಏನಿಲ್ಲ ಹೆದ್ರ ಬರ್ರಿ ಮಾರೋ ಮರ ನನ್ನ ಮ್ಯಾಲ ನಂಬಿಕೆ ಐತಲ್ಲ. ಬೇಡ ಅಷ್ಟೇ ಒಂದ್ ಕೊಡ್ರಿ ಏನ್ ತಿಳಿಸ್ ಬಂದ್ ಏ ಅಕ್ಕಿ ಜಾಫ್ರ ಬಾಯ್ ನೋಡ್ದ ಅಕ್ಕ ನೋಡು ಅವನ್ ಕಡೆ ಬರ್ಚಿಗೋ ಏನ ಪೊಲೀಸ್ ಮುಂದ್ ಬರ್ಲಿ. ಅಲ್ಲಿ ನೋಡ್ರಲ್ಲ ನೋಡ್ರಿ ಎಲ್ಲಾರು ಅದಾರಲ್ಲ ಇವ್ರ ತಿಳಿಯಗಳ ಎಲ್ಲಾರು ಪೊಲೀಸ್ ಆಗಾರ. ಅವ್ರ ದೊಡ್ಡವ್ರಾದ್ಮೇಲೆ ಎಲ್ಲಾರು ಪೊಲೀಸ್ ಎಲ್ರಿಗೂ ನಮಸ್ಕಾರ. ಇದೇ ಸಾಲಹಳ್ಳಿ ಒಳಗ ಒಂದ ಕೆರೆ ಹಾವು ಹಿಡ್ಕೊಂಡ್ ಬಂದೇವಿ. ಮರಿ ಐತದ.
ಮಾಂತೇಶ್ ನಾಯ್ಕ್ ನೀ ಬಾಜುಕ ಮನಿ ಕಟ್ಟತ್ತಿದ್ರು ಅಲ್ಲೇ ಕೆರೆ ಹಾವ್ ಅಂತ ಬಂದೈತಿ ಅಂತ ಕಾಲ್ ಮಾಡಿದ್ರು. ಬಟ್ ಫಸ್ಟ್ ನಾ ಎಲ್ಲೇ ಹಾವ್ ಹಿಡಿಯಕ್ ಹೋಗ್ತಾ ಮೊದಲ ಒಂದ್ ವಿಡಿಯೋ ಮಾಡಿ ಬಿಟ್ಕೋತೀನಿ ಅವ್ರ ಕಡೆ. ಯಾಕಂದ್ರ ಯಾವ ಹಾವ್ ಐತಿ ನೋಡ್ಕೋತೀನಿ. ಯಾಕಂದ್ರ ರಾಮದುರ್ಗದಾಗ ರಸಲ್ ವೈಪರ್ ಬಾಳ ಅದಾವ. ಅದಕ್ಕೋಸ್ಕರ ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಕ್ಯಾರಿ ಹಾವ್ ಬಂದವ್ರ ನಾವ್ ಬರೋವರೆಗೂ ನೋಡ್ಕೊತಾ ಇರ್ಬೇಕು ಅವನ್ನ. ಯಾಕಂದ್ರ ಸ್ವಲ್ಪ ಏನಾದ್ರ ಮಿಸ್ ಆದ್ರೂ ಎಲ್ಲರೂ ಹೋಗ್ಬಿಡ್ತಾವ, ಕಣ್ಮರಿ ಆಗಿಬಿಡ್ತಾವ. ಯಾಕಂದ್ರ ಈ ಹಾವದಲ್ಲ ಇದ್ರ ಬಗ್ಗೆ ಬಾಳ ಸ್ಟಡಿ ಮಾಡಿ ತಿಳ್ಕೊಂಡ್ಬಿಟ್ಟಿನಿ. ಹಾವ್ ಕಂಡ ಮುಂದ್ ಬರತ್ತಮ್ಮ ನೋಡ್ರಿ. ಇದ ಕ್ಯಾರಿ ಹಾವ, ಸಾಲ ಹಿಡ್ಕೊಂಬಂದಿದ ಕ್ಯಾರಿ ಹಾವ ಮರಿ ಐತಿ, ಕಡಿತೈತಿ. ಆದ್ರೆ ಇದಕ್ಕ ವಿಷಯ ಇರಂಗಿಲ್ಲ. ಇವೇನಪ್ಪಾ ಅಂದ್ರ ಕ್ಯಾರಿ ಹಾವ ಸಣ್ಣ ಮರಿಗೆ ದೊಡ್ಡ ಹಾವುಗಳಿಗೆ ಏನ್ ಡಿಫ್ರೆನ್ಸ್ ಇರ್ತಾವಂದ್ರ, ಈ ಸಣ್ಣ ಮರಿ ಇರ್ತಾವಲ್ಲ ಹೋರಿ ಬಾಳ್ ಬಿಡ್ತಾವ. ಜಾಸ್ತಿ ಅಂದ್ರ ಬಾಳ ಅಂದ್ರ ಸಣ್ಣ ಮರಿ ಬಿಡ್ತಾವ. ಹೆಂಗಾರ ಹುಟ್ಟಿದ್ದ ಒಂದ್ ವಾರ 10 ದಿನ ಹಿಡ್ಕೊಂಡ ಆಮೇಲೆ 10 ದಿನ 15 ದಿನ ಮತ್ತ ಒಂದ್ ತಿಂಗಳ ಹಿಂಗ ಆಮೇಲೆ 2 ತಿಂಗಳ ಹಿಂಗೆಲ್ಲಾ ಬಿಡ್ತಾವ. ಅಂದ್ರ ಸಣ್ಣ ಮರಿ ಇರ್ತಾವಲ್ಲ ಅವ ಜಾಸ್ತಿ ಪೊರೆ ಬಿಡ್ತಾವ. ದೊಡ್ಡ ಇರ್ತಾವಲ್ಲ ವಯಸ್ಸಾಗಿರ್ತೈತಲ್ಲ ಆ ಇದ್ದದ್ದು 4 ತಿಂಗಳು ಒಂದೇ ಸಲ ಬಿಡ್ತಾವ. ಅಂದ್ರ ವರ್ಷದಾಗ 3 ಸಲ ಅಷ್ಟ ಪೊರೆ ಬಿಡ್ತಾವ. ಸಣ್ಣ ಮರಿ ಅದಲ್ಲ 8 ದಿನ 10 ದಿನ 15 ದಿನ 20 ದಿನ ಹಿಂಗ್ ತಿಂಗಳ ಹಂಗಂದ್ರ ಅವು ಬೆಳವಣಿಗೆ ಹಾಕೋಲ್ಲ. ಬೆಳವಣಿಗೆ ಆದಂಗ ಪೊರೆ ಬಿಡ್ತಾವ. ಮತ್ತ ಇವ ಕ್ಯಾರಿ ಹಾವ ಇನ್ನೊಂದ ಬಾಳ ಜನ ಕನ್ಫ್ಯೂಷನ್ ಐತಿ. ಏನಪ್ಪಾ ಅಂದ್ರ ಕ್ಯಾರಿ ಹಾವ ಬಾಲ್ದಾಗ ವಿಷಯ ಇರ್ತೈತಿ, ಬಾಯಿಗೆ ಇರಂಗಿಲ್ಲ, ಬಾಲ್ಯ ಬೆಳಿತಿ ಅಂತೇಳಿ ಎಲ್ಲಾ ದೊಡ್ಡ ಸುಳ್ಳ. ಈ ಕ್ಯಾರಿ ಹಾವ ಬಗ್ಗೆ ಇರುವಂತ ದೊಡ್ಡ ಮೂಢನಂಬಿಕೆ ಅದ, ಬಾಲ್ಯ ಬೆಳಿತಿ ಅಂತೇಳಿ. ಪಾಪ ಇದು ಏನು ಮಾಡಂಗಿಲ್ಲ. ಇದು ಯಾವ ತರ ಅಂದ್ರ ಬಾಳ ಮುಗ್ಧ ಜೀವ ಇರ್ತೈತಲ್ಲ ಆ ತರ. ಒಂಥರ ಕಾಡಿನಾಗ ಜಿಂಕೆ ಮತ್ತ ಚಿಗಿರಿ ಅದು ಇರ್ತಾವಲ್ಲ, ಹುಲ್ಲು ತಿಂದ ಬದುಕೋ ಸಾಧು ಪ್ರಾಣಿ ಇರ್ತಾವಲ್ಲ ಆ ತರ ಇದ. ಹಾವಿನೊಳಗ ಈ ಕ್ಯಾರಿ ಹಾವ್ ಐತಲ್ಲ ಒಂಥರ ಆ ತರ ಸಾಧು ಪ್ರಾಣಿ ಇದ್ದಂಗಿದ. ಯಾಕಂದ್ರ ನಾಗರ ಹಾವ ಕಡಿತಾವ, ಆತರ ಹುಲಿ ಸಿಂಹ ಹಂಗ ಬೇಟಾಡ್ತಾವಲ್ಲ ಹಂಗ. ಇವ ಚಿಗಿರಿ ಜಿಂಕಿ ಅದು ಇರ್ತಾವಲ್ಲ ಆ ತರ ಇದ್ದಂಗ. ಯಾಕಂದ್ರ ಇವ ವಿಷಾರ ಇರಂಗಿಲ್ಲ. ಅದಕ್ಕೋಸ್ಕರ ದೇವ್ರ ಇದಕ್ಕೆ ಏನ್ ಕೊಟ್ಟನಪ್ಪ ಅಂದ್ರ ಓಡಿ ಹೋಗೋ, ಸ್ಪೀಡ್ ಆಗಿ ಓಡಿ ಹೋಗುವಂತ ಸಾಮರ್ಥ್ಯ ಕೊಟ್ಬಿಟ್ಟಾನ ಈ ಕ್ಯಾರಿ ಹಾವ. ಅದಕ್ಕೋಸ್ಕರ ಈ ಕ್ಯಾರಿ ಹಾವ್ ಇದ್ದಂತ ತಿಳ್ಕೊ ಒಟ್ಟೆ ಎದ್ದು ಬಿದ್ದು ಓಡಿ ಬಿಡ್ತಾವ, ಬಾಳ ಫಾಸ್ಟ್ ಆಗಿ ಓಡ್ತಾವ. ಯಾಕಂದ್ರೆ ವಿಷಯ ಇರಂಗಿಲ್ಲ, ಅದೊಂದು ರಕ್ಷಣೆ ಮಾಡ್ಕೊತೇವ. ಜಿಂಕೆ ಹೆಂಗ್ ಓಡಿ ಹೋಗಿ ರಕ್ಷಣೆ ಮಾಡ್ಕೊತಿಲ್ಲ ಆತರ ಅದ ನಾಗರ ಹಾವ್ ಐತಲ್ಲ ಹಂಗಲ್ಲ. 1000 ಜನ ಬಂದ್ರು ಏನ್ ಫರ್ಕ್ ಬೆಳಂಗಿಲ್ಲ, ಧೈರ್ಯ ನಿಂತು ಬಿಡ್ತಾವ. ಯಾಕಂದ್ರ ಅದ್ರ ಕಡೆ ವಿಷಯ ಇರ್ತೈತಿ, ಅದು ಕಡಿದಿತ್ತು ಅನ್ನೋ ಅದಕ್ಕ ಧೈರ್ಯ ಇರ್ತೈತಲ್ಲ ಆತರ. ಈ ಕ್ಯಾರಿ ಹಾವ್ ಹಂಗಲ್ಲ, ಬಿಟ್ರೆ ಓಡಿಕೋ. ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಕ್ಯಾರಿ ಹಾವ್ ಇರ್ತಾವಲ್ಲ ನೀವು ಮನಿಗಳು ಕಡೆ ಇರ್ತಾವಲ್ಲ ಇವ ಹಿಡ್ಸೋವರೆಗೆ ಹೋಗುದೇ ಇಲ್ಲ. ಹೆಂಗಂದ್ರ ಈಗ ನಾವ್ ಮನಿ ಕಡೆ ಒಂದು ಕ್ಯಾರಿ ಹಾವ್ ಬಂದಿದ್ಕೊಂಡು ನನ್ಗ ಹಾವ್ ಹಿಡಿದ ಗೊತ್ತಿರಂಗಿಲ್ಲ. ನೋಡ್ತೀನ ಮರಿ ಇದ್ದೆ 6 ತಿಂಗಳು ಬಿಟ್ಟು ನೋಡ್ತೀನಿ, ಸ್ವಲ್ಪ ದೊಡ್ಡ ಇರುತ್ತೆ ಇಷ್ಟ. 1 ವರ್ಷ ಬಿಟ್ಟು ನೋಡ್ತೀನಿ, ಆಮೇಲೆ 2 ವರ್ಷ ಬಿಟ್ಟು ನೋಡ್ತೀನಿ, ಆಮೇಲೆ 3 ವರ್ಷ ಬಿಟ್ಟು ನೋಡ್ತೀನಿ. ನಂಗೆ ಕಂಡು ಬಿಡುತ್ತ ಏನಪ್ಪಾ ಅಂದ್ರೆ ಕ್ಯಾರಿ ಹಾವ್ ಏನಪ್ಪಾ ಅಂದ್ರ ಬಾಳ ದಪ್ಪ ಬಾಳ ಉದ್ದಿರ್ತಾವ. ದಪ್ಪ ಬಾಳ ಇರ್ತಾವ. ಮತ್ತ 8.5 ನಾನ ದೊಡ್ಡ ಹಿಡಿದ ಕ್ಯಾರಿ ಹಾವ್ ಹಿಡಿದಂದ್ರ 8.5 ಫೂಟ. ಇಲ್ಲೇ ಸಾಲಾಪುರದಾಗ ಹಿಡಿದಿದ್ನಿ 8.5 ಫೂಟ್ ಹಾವ. ಬಾಳ ದೊಡ್ಡ ಇರ್ತಾವ. ಅದ್ ನೋಡ್ಕೊಳ್ಳಿ ನಮ್ ಜನ ಏನ್ ತಿಳ್ಕೊತಾರ, ಹಳ್ಳಿ ಜನ ದೇವ್ರ ಹಾವ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರ ಅದ್ ನೋಡ್ರಿನ ಅಷ್ಟು ದೊಡ್ಡದಾಗಿರ್ತಾವ, ಅಟ್ ದಪ್ಪ ಅಟ್ ಓದಿರ್ತಾವ. ಮತ್ತ ಅದ್ ಮೂಮೆಂಟ್ ಐತಲ್ಲ ಅಟ್ ಫಾಸ್ಟ್ ಆಗಿರ್ತೈತೆ. ಅದಕ್ಕೋಸ್ಕರ ನಮ್ ಜನ ಏನ್ ತಿಳ್ಕೊತಾರ ಅಂದ್ರೆ ದೇವ್ರ ಹಾವ್ ಅಂತ ತಿಳ್ಕೊಂಡ ಬಡಿಯಂಗೇ ಇಲ್ಲ. ಆಮೇಲೆ ಮತ್ ಕಾಂದಿದೀವಿ ಮತ್ತೊಂದ್ 6 ತಿಂಗಳು ಬಿಟ್ಟು ಅಥವಾ 3 ತಿಂಗಳು ಬಿಟ್ಟು ಮತ್ ಕಾಂದೈತಿ. ಅವಾಗೇನ್ ತಿಳ್ಕೊತಾರ ದೇವ್ರ ಹಾವ್ ಐತಿ ಇಲ್ಲೇ ಐತಿ ಅಂತ ತಿಳ್ಕೊಂಡ್ಬಿಡ್ತಾರ. ಅವ್ರ ತಲೆಯಾಗಿರ್ತದೆ ಶಾಶ್ವತವಾಗಿ ಇಲ್ಲೊಂದ್ ದೇವ್ರ ಹಾವ್ ಐತಪ್ಪ ಅದ್ ಇಲ್ಲೇ ಅಂತ ತಿಳ್ಕೊಂಡ್ಬಿಡ್ತಾರ. ಯಾಕಂದ್ರ ಇವ 8 ರಿಂದ 10 ವರ್ಷ ಬದುಕ್ತೇವ. ಈ ಕ್ಯಾರಿ ಹಾವ್ ಐತಲ್ಲ 8 ರಿಂದ 10 ವರ್ಷ ಬದುಕ್ತಾವ. ಆ 8 ರಿಂದ 10 ವರ್ಷ ಇರ್ತಲ್ಲ ಅವ್ರು ನೋಡ್ಕೊತ ಅವ್ರಿಗೆ ಅನಿಸ್ತೇ ಇಲ್ಲಿ ದೇವ್ರ ಹಾವ್ ಐತಿ, ಅದು ಏನು ಮಾಡಂಗಿಲ್ಲ ನಮ್ಗಂತ. ಯಾಕೋ ಕ್ಯಾರಿ ಹಾವ್ ಕಡಿಯಂಗಿಲ್ಲ, ಒಣ್ಣೆದ ನೋಡಿ ಫಾಸ್ಟ್ ಆಗಿ ಹೋಗಿ ಬಿಡತೈತಿ. ಅದ್ ಇರೋ ಸೈಜ್ ಮತ್ ಉದ್ದ ಮತ್ ಅದು ಹೋಗೋ ಫಾಸ್ಟ್ ಗೆ ತಿಳ್ಕೊಂಡ್ಬಿಡ್ತಾರ. ದೇವ್ರ ಹಾವ್ ಐತಿ ಯಾರು ಕಡಿಯಂಗಿಲ್ಲ, ಅದ್ ಏನು ಮಾಡಂಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರ. ಇದಾದ ಕ್ಯಾರಿ ಹಾವ. ಇದ್ರ ಬಗ್ಗೆ ಇನ್ನೊಂದ್ ನಿಮ್ಗೆ ಡೌಟ್ ಕ್ಲಿಯರ್ ಐತಲ್ಲ. ಇವೇನಂದ್ರ ಮನಿಯೊಳಗ ಇಲಿ ಮತ್ತೆ ಹೆಗ್ಗಣ ಹಿಡಿಯ ಸಂಬಂಧ ಬರ್ತಾವ. ಇದ್ರ ಫೇವ್ರೇಟ್ ಫುಡ್ ಅಂದ್ರ ನೆಚ್ಚಿನ ಆಹಾರ ಏನಪ್ಪಾ ಅಂದ್ರೆ ಇಲಿ ಮತ್ತೆ ಹೆಗ್ಗಣ. ಇಲಿ ತಿನ್ನೋ ಸಲುವಾಗಿ ಇವ್ ಕ್ಯಾರಿ ಹಾವಲ್ಲ ಮನಿಗಳದ ಬರ್ತಾವ. ಮತ್ತೆ ಈ ಕ್ಯಾರಿ ಹಾವ್ಗ ರೈತನ 2ನೇ ಮಿತ್ರ ಅಂತಾರ. ಯಾಕಪ್ಪ ಅಂದ್ರ ಹೊಲ್ದಾಗಿರ್ತಾವಲ್ಲ, ಹೊಲ್ದಾಗಿರುವಂತ ಇಲಿ ಮತ್ತೆ ಹೆಗ್ಗಣ ಮತ್ತ ಬೆಳೆಗಳನ್ನ ನಾಶ ಮಾಡುವಂತ ಹುಳ ಇರ್ತಾವಲ್ಲ ಅವುಗಳನ್ನೆಲ್ಲ ತಿಂದ ಇದು ಬದುಕೈತಿ. ಇದರಿಂದ ಯಾರಿಗೂ ಕೂಡ ಹಾನಿ ಆಗಂಗಿಲ್ಲ. ಕ್ಯಾರಿ ಹಾವ ಕಚ್ಕೊಂಡ ಏನಪ್ಪಾ ಅಂದ್ರ ಬಾಳ ಜನ ಇಷ್ಟು ದೊಡ್ಡ ಹಾವನ್ನ ಕಡಿತು ಅಂತ ಹೇಳಿ ನಾ ಬದುಕಂಗಿಲ್ಲ ಅಂತ ಹೇಳಿ ಎದಿ ಹಿಡ್ಕೊಂಡ್ ಸತ್ತಾರ ಹೊರತು ಇಲ್ಲಿವರೆಗೂ ಕ್ಯಾರಿ ಹಾವ್ ಕಡ್ಸ್ಕೊಂಡ ವಿಷ ಏರ್ಸ್ಕೊಂಡ ಯಾರು ಸತ್ತಿಲ್ಲ. ಯಾಕಂದ್ರ ಇದ್ರೊಳಗ 100ಕ್ಕೆ 1% ಕೂಡ ವಿಷಾನ ಇರಂಗಿಲ್ಲ. ಕಂಪ್ಲೀಟ್ ಆಗಿ ನಾನ್ ವೆನಮಸ್ ಸ್ನೇಕ್ ಇವ್ ಕ್ಯಾರಿ ಹಾವ. ಅದಕ್ಕೋಸ್ಕರ ದಯವಿಟ್ಟು ರಾಮದುರ್ಗ ತಾಲೂಕದಾಗ ಎಲ್ಲೇ ಹಾವುಗಳು ಬಂದು ಅಂದ್ರ ಯಾರು ಬಡಿಯಾಕ ಹೋಗ್ಬೇಡ್ರಿ. ಆಲ್ಮೋಸ್ಟ್ ನಮ್ಮ ರಾಮದುರ್ಗ ಜನ ಅದ್ರಲ್ಲ ಬಾಳ ಒಳ್ಳೆ ಜನ, ಬಾಳ ಮುಗ್ಧ ಜನ, ಮತ್ತ ಹಾಡ್ಲಿ ಕೂಡ ಬಹಳ ಶ್ರೀಮಂತವಾದ ಜನ. ಹಾವುಗಳು ಬಂದವ್ರ ಕರೆಸಿ ಹಿಡಿಸ್ತಾರ, ಬಟ್ ಯಾರು ಹಾವುಗಳನ್ನ ಕೊಲ್ಲಂಗಿಲ್ಲ. ಇದು ಇಷ್ಟ ಕ್ಯಾರಿ ಹಾವ್ ಬಗ್ಗೆ ಮಾಹಿತಿ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ನಾ ಹಾವ್ ಹಿಡಿಯೋ ಉದ್ದೇಶ ಏನಂದ್ರ ನಾನ ಇಲ್ಲಿ ರಾಮದುರ್ಗದಾಗ ಇರೋವರೆಗೂ ರಾಮದುರ್ಗ ತಾಲೂಕದಾಗ ಯಾರು ಕೂಡ ಹಾವಿನ ಕಡಿತಕ್ಕೆ ಒಳಗಾಗಬಾರ್ದು ಅನ್ನೋ ಉದ್ದೇಶದಿಂದ ನಾ ಹಾವ ಹಿಡಿಯತೀನಿ. ಡೈಲಿ ಹಾವ ಹಿಡಿಯತೀನಿ. ಒಂದೊಂದ್ ದಿನ 9 ಹಾವನು ಹಿಡಿದೀನಿ. ಡೈಲಿ ಹೈಯೆಸ್ಟ್ ಅದ 9 ಹಾವ ಹಿಡಿದ.
ಇಷ್ಟೆಲ್ಲಾ ಹಾವ ಹಿಡಿದು ಹಾವುಗಳ ಬಗ್ಗೆ ವಿಡಿಯೋ ಮಾಡಿ ಮತ್ತ ಹಾವುಗಳನ್ನ ಯಾವ್ದಕ್ಕೆ ಹಿಡಿತಂದ್ ಬಿಡ್ತಾನಪ್ಪ ಅಂದ್ರ ಹಾವ ಯಾರಿಗೂ ಕಡಿಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ವಿಡಿಯೋ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಯಾಕೆ ಮೂಡಿಸ್ತಾರ ಅಂದ್ರ ಇವ್ನು ಬಡಿಬಾರ್ದು ಇವ್ ವಿಚಾರ ಹಂಗಿಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಇನ್ನೊಂದೇನಪ್ಪಾ ಅಂದ್ರ ರಾಮದುರ್ಗದಾಗ ರಸಲ ವಿಪರ ಬಾಳದವ ಸಿಕ್ಕಾಪಟ್ಟೆ ರಸಲ ವಿಪರ ಅದಾವ ಅವ್ನ್ ತಿಳ್ಕೊಂಡ್ ನಮ್ ಜನ ಏನ್ ತಿಳ್ಕೊತಾರಪ್ಪ ಅಂದ್ರ ರಸಲ ವಿಪರದಾಗ ಏನ್ ತಿಳ್ಕೊಂಡ ಹೆಬ್ಬ ಅಂತ ತಿಳ್ಕೊಂಡ್ಬಿಡ್ತಾರ ಈಗೀಗ ನನ್ನ ಬಗ್ಗೆ ವಿಡಿಯೋ ನೋಡಿ ಎಲ್ಲಾರು ಏನ್ ತಿಳ್ಕೊಂತಾರಪ್ಪ ಅಂದ್ರ ರಸಲ ವಿಪರ ಅಂತ ಹೇಳಿ ಐಡೆಂಟಿಫೈ ಮಾಡತ್ತಾರ ವಿಡಿಯೋ ನೋಡಿ ನಮ್ ರಾಮದುರ್ಗ ಜನ ಅದಲ್ಲ ಎಲ್ಲಾನು ವಿಡಿಯೋ ನೋಡತ್ತಾರ ಇಷ್ಟೆಲ್ಲಾ ಅವೇರ್ನೆಸ್ ಮೂಡಿಸಿದ್ರು ತಿಂಗಳಿಗೆ ನಮ್ ರಾಮದುರ್ಗ ತಾಲೂಕದಾಗ ಇಬ್ಬರಿಗಾದ್ರೂ ರಸಲ ವಿಪರ ಬೈಟ್ ಆಗತ್ತಂದ್ರ ಇಬ್ಬರಿಗಾದ್ರೂ ರಸಲ ವಿಪರ ಕಡಿಯಾತಿದ್ದಾವ ಆದ್ರೆ ಏನ ರಸಲ ವಿಪರ ಬಗ್ಗೆ ನಮ್ಮ ಜನಕ್ಕೆ ಎಲ್ಲರಿಗೂ ಗೊತ್ತಾಗೈತೆ ಅದಕ್ಕೋಸ್ಕರ ಇನ್ನು ಇದೇನ್ ತಿಂಗಳಿಗೆ ಎರಡೆರಡು ಬೈಟ್ ಹಾಕಲ್ಲ ಅದ್ ಇನ್ನೂ ಕಡಿಮೆ ಮಾಡಿಸ್ಬಿಡ್ತೇನೆ ಎಲ್ಲಾ ಒಟ್ಟ ಏನಪ್ಪಾ ಅಂದ್ರ ರಾಮದುರ್ಗದಾಗ ಎಲ್ಲ ಹಿಡ್ಕೊಂಡ್ ಬಂದ ಇಲ್ಲಿ ಅರಣ್ಯ ಇಲಾಖೆದಾಗ ಬಿಡ್ತೇನೆ ನೋಡ್ರಿ ಈಗ ಹಾವನ್ನ ಬಿಡ್ತೇನೆ ಇಲ್ಲೇ ಮುಳ್ಳೂರ್ಗುಡ್ದಾಗ ಹೋಗ್ತಿದ್ದೆ ಫಾಸ್ಟ್ ಹಾಕಿ ಮೂಮೆಂಟ್